ಶ್ರೀ ಪರಮಾತ್ಮನೇ ನಮಃ. ಶ್ರೀಮದ್ಭಗವದ್ಗೀತಾ ಅಥ ಪಂಚಮೋऽಧ್ಯಾಯಃ. ಕರ್ಮಸನ್ನ್ಯಾಸಯೋಗಃ. ನೈವ ಕಿಂಚಿತ್ ಕರೋಮೀತಿ ಯುಕ್ತೋ ಮನ್ಯೇತ ತತ್ವವಿತ್. ಪಶ್ಯನ್ ಶೃಣ್ವನ್ ಸ್ಪೃಶನ್ ಜಿಘ್ರನ್ ಅಶ್ನನ್ ಗಚ್ಚನ್ ಸ್ವಪನ್ ಶ್ವಸನ್ ಪ್ರಲಪನ್ ವಿಸೃಜನ್ ಗೃಹ್ಣನ್ ಉನ್ಮಿಷನ್ ನಿಮಿಷನ್ನಪಿ ಇಂದ್ರಿಯಾಣೀಂದ್ರಿಯಾರ್ಥೇಷು ವರ್ತಂತ ಇತಿ ಧಾರಯನ್. ಆತ್ಮನನ್ನು ತಿಳಿದುಕೊಂಡ ಯೋಗಿಯು ತಾನು ನೋಡುವಾಗ, ಕೇಳುವಾಗ, ಸ್ಪರ್ಶಿಸುವಾಗ, ಆಘ್ರಾಣಿಸುವಾಗ, ತಿನ್ನುವಾಗ, ನಡೆಯುವಾಗ, ನಿದ್ರಿಸುವಾಗ, ಉಸಿರಾಡುವಾಗ, ಮಾತನಾಡುವಾಗ, ವಿಸರ್ಜನೆ ಮಾಡುವಾಗ, ವಿಷಯಗಳನ್ನು ಗ್ರಹಿಸುವಾಗ, ಕಣ್ಣುಗಳನ್ನು ಬಿಡುವಾಗ ಮತ್ತು ಮುಚ್ಚುವಾಗ, ಇಂದ್ರಿಯಗಳು ಇಂದ್ರಿಯಾರ್ಥ ವಿಷಯಗಳಲ್ಲಿ ವ್ಯವಹರಿಸುತ್ತಿವೆ, ತಾನೇನು ಮಾಡುತ್ತಿಲ್ಲ ಎಂಬ ಸತ್ಯವನ್ನು ತಿಳಿದಿರುತ್ತಾನೆ. ಜ್ಞಾನಿಯಾದವನ ಮನಸ್ಸು ರಾತ್ರಿ ಎಚ್ಚರ ಸ್ಥಿತಿಯಲ್ಲಿದ್ದರೆ ಹಗಲು ನಿದ್ರಾಸ್ಥಿತಿಯಲ್ಲಿ ಇರುತ್ತದೆ. ಅಂದರೆ ಆತನಿಗೆ ವಿಷಯ ಅರಿಯುವುದಕ್ಕೆ ಕತ್ತಲು ಒಂದು ಅಡಚಣೆಯಲ್ಲ, ಹಾಗೂ ಬಾಹ್ಯ ಜಗತ್ತಿನ ಪ್ರಕೃತಿಯ ಯಾವುದೇ ವಿಷಯಗಳು ಮನಸ್ಸಿನ ಮೇಲೆ ಪ್ರಭಾವ ಬೀರಿ ವಿಚಲಿತಗೊಳಿಸಲು ಹಗಲು ಕಾರಣವಾಗುವುದಿಲ್ಲ. ರವಿ ಕಾಣದ್ದು ಕವಿ ಕಂಡ ಎಂಬಂತೆ ಆತ ರಾತ್ರಿ ತನ್ನ ಜ್ಞಾನದ ಮೂಲಕ ಕುಳಿತಲ್ಲೇ ಎಲ್ಲವನ್ನೂ ಕಾಣಬಲ್ಲ. ಆತನ ಇಂದ್ರಿಯಗಳು ಆತನ ಹಿಡಿತದಲ್ಲಿ ಇರುವ ಕಾರಣ ಯಾವ ವಿಷಯ ವಾಸನೆಯೂ ಅವನನ್ನು ಆಕರ್ಷಿಸುವುದಾಗಲಿ ವಿಕರ್ಷಿಸುವುದಾಗಲಿ ಮಾಡಲು ಸಾಧ್ಯವಿಲ್ಲ. ಕರ್ತವ್ಯ ದೃಷ್ಟಿಯಿಂದ ಹಾಗೂ ಉದರ ಪೋಷಣೆಯ ಕಾರಣಕ್ಕಾಗಿ ಮಾತ್ರ ಕರ್ಮ ಮಾಡುವ ಆತನ ಹೆಸರು, ಹಣ, ಕೀರ್ತಿಗಾಗಿ ಕೆಲಸ ಮಾಡದ ಕಾರಣ ಯಾವುದೇ ಆಸೆ ಇಲ್ಲದೆ, ಆಮಿಷಗಳಿಗೆ ಒಳಗಾಗದೆ, ಇತರರಿಂದ ಮೋಸ ಹೋದೇನು ಎಂಬ ಭಯ ಆತಂಕಗಳಿಲ್ಲದೆ ಮನಸ್ಸು ಸದಾ ನಿರಾಳವಾಗಿದ್ದು ಆನಂದದಿಂದ ಇರುತ್ತದೆ. ಈ ದೇಹದ ಒಳರಚನೆಯ ತಿಳುವಳಿಕೆ ಹೆಚ್ಚಿನವರಿಗೆ ಇರದು. ಈ ದೇಹದ ಒಳರಚನೆ ಹಾಗೂ ಇದರ ಕಾರ್ಯ ತಿಳುವಳಿಕೆ ಇರಲಿ ಬಿಡಲಿ, ದೇಹ ತನ್ನ ಕೆಲಸ ಮಾಡುತ್ತಲೇ ಇರುತ್ತದೆ. ಈ ದೇಹದ ಒಳಗೆ ಹೇಗೆ ಸಹಜವಾಗಿ ಜೀವಿಯ ಶ್ರಮವಿಲ್ಲದೆ ಕೆಲಸ ನಡೆಯುತ್ತಲೇ ಇರುತ್ತದೆಯೋ ಅದೇ ರೀತಿಯಲ್ಲಿ ಈ ದೇಹದ ಬಾಹ್ಯ ಅಂಗಾಂಗಗಳಿಂದ ಕೆಲಸಗಳು ಆ ಸಮಯದ ಅವಶ್ಯಕತೆಗನುಗುಣವಾಗಿ ನಡೆಯುತ್ತಲೇ ಇರುತ್ತದೆ. ಅಜ್ಞಾನಿಗಳು ತಾವು ಮಾಡಿದೆ ಎಂದು ಬೀಗಿದರೆ ಜ್ಞಾನಿಗಳು ತಮ್ಮಿಂದ ಏನೂ ನಡೆದಿಲ್ಲ ಎನ್ನುವಂತೆ ಭಾವರಹಿತರಾಗಿರುತ್ತಾರೆ. ಅಂದರೆ ದೇಹ ಪ್ರಕೃತಿಯ ಬೇಡಿಕೆಗನುಗುಣವಾಗಿ ಸ್ಪಂದಿಸುವುದು ಸಹಜ. ಉದಾಹರಣೆಗೆ, ಯಾವುದಾದರೂ ವಸ್ತು ಇನ್ನೊಬ್ಬರ ತಲೆಯ ಮೇಲೆ ಬೀಳುತ್ತಿರುವುದನ್ನು ನೋಡಿದ ತಕ್ಷಣ ಅದನ್ನು ತಪ್ಪಿಸಲು ಸಾಧ್ಯವಾದಷ್ಟು ಹತ್ತಿರದಲ್ಲಿದ್ದರೆ ಕೈ ತಾನಾಗಿ ಚಾಚುವುದು ಅಥವಾ ವ್ಯಕ್ತಿಯನ್ನು ಎಚ್ಚರಿಸಿ ದೂರ ಸರಿಸಿ ಅಚಾತುರ್ಯ ತಪ್ಪಿಸುವುದು ಸ್ವಾಭಾವಿಕ. ಈ ಕಾಕತಾಳೀಯ ನ್ಯಾಯವನ್ನೇ ನಾನು ಮಾಡಿದೆ ಎನ್ನುವುದು ಮೂರ್ಖತನ. ಹಾಗೆಯೇ ಜ್ಞಾನಿಯಾದವನು ಇಂದ್ರಿಯಗಳು ಆ ಸಮಯದ ಬೇಡಿಕೆಗನುಗುಣವಾಗಿ ಕಾರ್ಯನಿರ್ವಹಿಸುತ್ತಿವೆ, ಇದರಲ್ಲಿ ತನ್ನ ಪಾತ್ರವೇನೂ ಇಲ್ಲ ಎಂದು ಅರಿತಿರುತ್ತಾನೆ. ಪ್ರತಿ ಜೀವಿಯೂ ನಾನು ಮಾಡುತ್ತಿದ್ದೇನೆ ಎನ್ನುವುದಕ್ಕಿಂತ ಪರಿಸರದ ಅವಶ್ಯಕತೆ ಮಾಡಿಸುತ್ತಿದೆ ಎಂದು ಅರಿತರೆ ಅಹಂಕಾರ ನಾಶವಾಗಿ ಜ್ಞಾನಿಯಾಗುವುದು ನಿಶ್ಚಿತ. ಇಲ್ಲಿ ಜ್ಞಾನಿ ಇಂದ್ರಿಯ ವಿಷಯದಲ್ಲಿ ಯಾವ ಭಾವ ಹೊಂದಿರಬೇಕು ಎಂಬುದನ್ನು ಭಗವಂತ ತಿಳಿಸುತ್ತಿದ್ದಾನೆ. ಹರಿ ಓಂ.